Hello everyone. So ಮಾಡ್ಯೂಲ್ 1 ಏನಿದೆ ಕ್ಯಾಲ್ಕ್ಯುಲಸ್. ಸೊ ಇಲ್ಲಿ ನಿಮಗೆ ಈಸಿಯಾಗಿದೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಹೇಗೆ ಪ್ರಿಪೇರ್ ಆಗೋದು ಅಂತ ಅಂದರೆ, ಫಸ್ಟ್ ಆಫ್ ಆಲ್ ಮಾಡ್ಯೂಲ್ 1ನಲ್ಲಿ ನಿಮಗೆ 4 ಡೆರಿವೇಷನ್ಸ್ ಬರುತ್ತೆ. ಸೊ ಆ 4 ಡೆರಿವೇಷನ್ಸ್ ಯಾವುದು ಅಂತ ಅಂದರೆ, tan phi ಇಸ್ ಈಕ್ವಲ್ಸ್ ಟು ಅವರು ಹೀಗೆ ಕೇಳಿರ್ತಾರೆ, ಪ್ರೂವ್ ವಿತ್ ಯೂಶುವಲ್ ನೊಟೇಷನ್ tan phi ಇಸ್ ಈಕ್ವಲ್ಸ್ ಟು ಆರ್ ಇಂಟು ಡಿ ಥೀಟಾ ಬೈ ಡಿ ಆರ್. ಈ ರೀತಿ ಕೇಳ್ತಾರೆ ಅವರು, ಮ್ಯಾಕ್ಸಿಮಮ್ ಇದೇ ರೀತಿ ಕೇಳ್ತಾರೆ. ಇದ್ರ ಮೀನಿಂಗ್ ಏನಂತ ಅಂದರೆ, ಇದು ಯಾವುದ್ರದ್ದು ನೊಟೇಷನ್ ಅಂತ ಅಂದರೆ, ಆ್ಯಂಗಲ್ ಬಿಟ್ವೀನ್ ರೇಡಿಯಸ್ ವೆಕ್ಟರ್ ಅಂದರೆ ಟ್ಯಾಂಜೆಂಟ್. ಸೊ ಈ ಡಿರಿವೇಷನ್ನು ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರಲ್ಲಿ ಇದ್ದೇ ಇದೆ. ಸೊ 99% ಈ ಡಿರಿವೇಷನ್ನು ಫಸ್ಟ್ ಕ್ವಶನಲ್ಲೇ ಕೇಳ್ತಾರೆ. ಓಕೆ, ಸೊ ಮಾಡ್ಯೂಲ್ 1 ಅಂತ ಅಂದರೆ ಕ್ವಶನ್ ಪೇಪರಲ್ಲಿ ಅಫ್ಕೋರ್ಸ್ ಫಸ್ಟ್ ಕ್ವಶನ್ನು ಮತ್ತು ಸೆಕೆಂಡ್ ಕ್ವಶನ್ನು ಬಿಲಾಂಗ್ಸ್ ಟು ದ ಮಾಡ್ಯೂಲ್ 1. ಸೊ ಇಲ್ಲಿ ನೀವು ಯಾವುದಾದ್ರೂ ಒಂದನ್ನು ಅಟೆಂಡ್ ಮಾಡ್ಬೋದು, ಇಲ್ಲಿ ಫಸ್ಟ್ ಕ್ವಶನ್ನು ಅಥವಾ ಸೆಕೆಂಡ್ ಕ್ವಶನ್. ಇಲ್ಲಿ ಏನಂತಂದರೆ, ಫಸ್ಟ್ ಕ್ವಶನಲ್ಲಿ ಇಲ್ಲಿ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ, ಎ ಬಿ ಸಿ ಕ್ವಶನ್. ಇಲ್ಲೂ ಕೂಡ ಎ ಬಿ ಸಿ ಕ್ವಶನ್. ಸೆಕೆಂಡ್ ಕ್ವಶನ್ನಲ್ಲಿ ಸಿ ಕ್ವಶನ್ ಅನ್ನುವಂಥದ್ದು ಲ್ಯಾಬ್ ರಿಲೇಟೆಡ್ ಆಗಿರುತ್ತೆ. ಓಕೆ, ಇನ್ನು ಇವೆರಡು ಮತ್ತು ಈ 3 ಥಿಯರಿ ರಿಲೇಟೆಡ್ ಆಗಿರುತ್ತೆ. ಓಕೆ, ಸೊ 99% ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಎ ಅನ್ನುವಂತಹ ಕ್ವಶನ್ನು ಆಲ್ಮೋಸ್ಟ್ ಇದೇ ಕೊಟ್ಟಿರ್ತಾರೆ. ಓಕೆ, ಸೊ 4 ಡೆರಿವೇಷನ್ಸಲ್ಲಿ ಫಸ್ಟ್ ಡೆರಿವೇಷನ್ ಕನ್ಫರ್ಮಾಗಿ ನೀವು ಓದ್ಕೊಳ್ಳೇಬೇಕು, ಪ್ರಿಪೇರ್ ಆಗಲೇಬೇಕು. ಓಕೆ, ಸೊ ಈ ಡೆರಿವೇಷನ್ನ ಬಿಡಬೇಡಿ, ಸ್ಕಿಪ್ ಮಾಡಬೇಡಿ. ಸೊ ಸೆಕೆಂಡ್ ಡೆರಿವೇಷನ್ನು 1/p² ಇಸ್ ಈಕ್ವಲ್ಸ್ ಟು 1/r² ಪ್ಲಸ್ 1/r⁴ dr/d∠θ. ಸೊ ಇದನ್ನು ಅಷ್ಟೇ, ಪ್ರೂವ್ ವಿತ್ ಯೂಶುವಲ್ ನೊಟೇಷನ್ 1/p² ಇಸ್ ಈಕ್ವಲ್ಸ್ ಟು 1/r² ಪ್ಲಸ್ 1/r⁴ dr/d∠θ². ಈ ರೀತಿ ಕೇಳಿರ್ತಾರೆ. ಇದು ಮೀನಿಂಗ್ ಏನಂತ ಅಂದರೆ, ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಪೋಲ್ ಟು ದ ಟ್ಯಾಂಜೆಂಟು ಡೆರಿವೇಷನ್ ಈ ರೀತಿ ಬರ್ತಿದೆ, ಎಕ್ಸ್ಪ್ರೆಷನ್ ಈ ರೀತಿ ಬರ್ತಿದೆ ಅಂತ ನೀವು ತೋರಿಸ್ಬೇಕು. ಸೊ ಯೂಶಲಿ ಅವರು ಕೇಳುವಂಥದ್ದು ಪ್ರೂವ್ ವಿತ್ ಯೂಶುವಲ್ ನೊಟೇಷನ್ ಅಂತ ಕೇಳ್ತಾರೆ, ಇದನ್ನು ಕೇಳ್ತಾರೆ. ಸೊ ಇದು ಸೆಕೆಂಡ್ ಡೆರಿವೇಷನ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಈ ಕ್ವಶನ್ ಕೊಟ್ಟಿದ್ರೆ ಈ ಕ್ವಶನ್ ಇಲ್ಲಿರುತ್ತೆ, ಅಥವಾ ಇದನ್ನು ಕೇಳ್ತಾರೆ. ಇದು ಇಲ್ಲಿಗೆ ಬಂದಿದ್ರೆ ಇದು ಕೇಳಲ್ಲ, ಅಥವಾ ಇದೇ ಕೇಳ್ಬೋದು. ಓಕೆ, ಸೊ ಇರೋದೇ 4 ಡೆರಿವೇಷನ್ಸ್ ಆಗಿರೋದ್ರಿಂದ 4 ಯಾವುದೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ 4 ಡೆರಿವೇಷನ್ಸಿಂದ ನಿಮಗೆ 7 ಮಾರ್ಕ್ಸ್ ಸಿಗುತ್ತೆ. ಇಲ್ಲಾಗಿರ್ಬೋದು, ಇಲ್ಲಿಗೆ ಬಿಲಾಂಗ್ ಆಗಿರ್ಬೋದು, ಇಲ್ಲಿಗೆ ಬಿಲಾಂಗ್ ಆಗಿರ್ಬೋದು. ಒಟ್ಟಿನಲ್ಲಿ 4 ಡೆರಿವೇಷನ್ಸಲ್ಲಿ 1 ಡೆರಿವೇಷನ್ ಅಂತೂ ಕನ್ಫರ್ಮ್ ಕೇಳ್ತಾರೆ. ಸೊ ಈಸಿ ಕೂಡ ಇದೆ. ಸೊ ಸೆಕೆಂಡ್ ಡೆರಿವೇಷನ್ ಇದಾಗಿದೆ. ಥರ್ಡ್ ಡೆರಿವೇಷನ್ನು ರೇಡಿಯಸ್ ಆಫ್ ಕರ್ವೇಚರ್ ಡೆರಿವೇಷನನ್ನು ನೀವು ಡಿರೈವ್ ಮಾಡಬೇಕು. ಅದರಲ್ಲಿ 2 ಫಾರ್ಮ್ಸ್ ಇದೆ, ಒಂದು ಕಾರ್ಟೇಷನ್, ಒಂದು ಪೋಲಾರ್, ಇಷ್ಟು. ಸೊ ಇದನ್ನು ಹೇಗೆ ಕೇಳ್ತಾರೆ ಅಂತ ಅಂದರೆ, ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ದ ರೇಡಿಯಸ್ ಆಫ್ ಕರ್ವೇಚರ್ ಇನ್ ಕೇಸ್ ಕಾರ್ಟೇಷನ್ ಅಂತಂದರೆ ಫಾರ್ ಎ ಕಾರ್ಟೇಷನ್ ಕರ್ವ್ ಅಂತ ಅವರೇ ಕೇಳಿರ್ತಾರೆ, ಸ್ಪೆಸಿಫಿಕಾಗಿ ಕೇಳಿರ್ತಾರೆ ಅವರು. ಅಥವಾ ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ದ ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ಎ ಪೋಲಾರ್ ಕರ್ವ್, ಈ ರೀತಿ ಕೇಳಿರ್ತಾರೆ. ಸೊ ಬೇಸಿಕಲಿ ನಿಮಗೆ 4 ಡೆರಿವೇಷನ್ಸ್ ಇದೆ. ಈ 4 ಕೂಡ ನೀವು ಪ್ರಿಪೇರ್ ಆಗಿದ್ದರೆ ಕರೆಕ್ಟಾಗಿ ನಿಮಗೆ 7 ಮಾರ್ಕ್ಸ್ ಇಲ್ಲೇ ಬರುತ್ತೆ. ಸೊ ಟೋಟಲಿ ನಿಮಗೆ ಫಸ್ಟ್ ಮಾಡ್ಯೂಲಿಂದ 20 ಮಾರ್ಕ್ಸ್ ಇರೋದು ಫುಲ್. ಸೊ ಆ 20 ಮಾರ್ಕ್ಸಲ್ಲಿ ಇಲ್ಲಿ 4 ನೀವು ಕನ್ಫರ್ಮ್ ಆಗಿದ್ದರೆ 7 ಮಾರ್ಕ್ಸ್ ಇಲ್ಲೇ ಬರುತ್ತೆ, 7 ಡೆರಿವೇಷನಿಗೆ. ಓಕೆ, ನೆಕ್ಸ್ಟು ಈ 4 ಡೆರಿವೇಷನ್ನು 4 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಅಂತ ಅಂದ್ಕೊಳ್ಳಿ. ಸೊ ಫಸ್ಟ್ನೇದು ಏನಂತ ಅಂದರೆ, 2 ಕರ್ವ್ಸನ್ನು ಕೊಟ್ಟಿರ್ತಾರೆ, ಅದರದ್ದು ಆ್ಯಂಗಲ್ ಆಫ್ ಇಂಟರ್ಸೆಕ್ಷನನ್ನು ಫೈಂಡ್ ಔಟ್ ಮಾಡೋದಕ್ಕೆ ಹೇಳ್ತಾರೆ. ಒಂದು ಅವರು ಆರ್ಥೋಗೋನಲ್ ಆಗಿದೆ ಅದನ್ನು ತೋರಿಸಿ ಅಂತಲೇ ಕೇಳ್ಬೋದು. ಅಂತ ಅಂದರೆ ಆರ್ಥೋಗೋನಲ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ ಅಂತ ಅಂದರೆ ಅಫ್ಕೋರ್ಸ್ ಆನ್ಸರ್ ಅನ್ನುವಂಥದ್ದು π/2ನೇ ಆಗಿರುತ್ತೆ. ಓಕೆ, ಆ್ಯಂಗಲ್ ಆಫ್ ಇಂಟರ್ಸೆಕ್ಷನನ್ನು ಫೈಂಡ್ ಔಟ್ ಮಾಡ್ತಿದ್ದೀರಾ ಆ್ಯಂಡ್ ಅವರೇ ಮೆನ್ಷನ್ ಮಾಡಿದ್ದಾರೆ, ಶೋ ದಟ್ ದಿಸ್ 2 ಕರ್ವ್ಸ್ ಆರ್ ಆರ್ಥೋಗೋನಲ್ ಅಂತ ಕೇಳಿದರೆ ಆನ್ಸರು π/2 ಆಗಿರುತ್ತೆ. ಆ್ಯಂಗಲ್ ಆಫ್ ಇಂಟರ್ಸೆಕ್ಷನನ್ನು ಫೈಂಡ್ ಔಟ್ ಮಾಡ್ತಿದ್ದೀವಿ ಅಂತಂದರೆ ಏನೇನು ಫೈಂಡ್ ಔಟ್ ಮಾಡಬೇಕಿಲ್ಲಿ? φ1 ಫೈಂಡ್ ಔಟ್ ಮಾಡಬೇಕು ಆ್ಯಂಡ್ φ2, ಯಾಕಂದರೆ 2 ಕರ್ವ್ಸನ್ನು ಕೊಟ್ಟಿರ್ತಾರೆ. ಇಲ್ಲಿ 2 ಕರ್ವ್ಸನ್ನು ಕೊಟ್ಟಿರ್ತಾರೆ. ಇಲ್ಲಿಂದ ಇದಕ್ಕಿಂತ ಮುಂಚೆ ನಾನು ನೋಟ್ಸಲ್ಲಿ ಮಾಡಿಸಿರೋ ಪ್ರಾಬ್ಲಮ್ಸ್ ಏನು ಬೇಡ, ಇಲ್ಲಿಂದ ನೀವು ಕಂಟಿನ್ಯೂ ಮಾಡಿ. ಆ್ಯಂಗಲ್ ಆಫ್ ಇಂಟರ್ಸೆಕ್ಷನ್ 2 ಕರ್ವ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಓದ್ಕೊಳ್ಳಿ. ಸೊ 2 ಕರ್ವ್ಸನ್ನು ಕೊಟ್ಟಿರ್ತಾರೆ, R1 R2 ಅಥವಾ ಜಸ್ಟ್ R ಅಂತಲೂ ಕೊಟ್ಟಿರ್ತಾರೆ. ಅದಕ್ಕೆ ಏನು ಮಾಡ್ಕೋತೀರಾ, ಒಂದು ಕರ್ವನ್ನು ತಗೋತೀರಾ, φ1 ಫೈಂಡ್ ಔಟ್ ಮಾಡ್ಕೋತೀರಾ, ಇನ್ನೊಂದು ಕರ್ವಿಂದ φ2 ಫೈಂಡ್ ಔಟ್ ಮಾಡ್ಕೋತೀರಾ. ಅದಾದ ನಂತರ ಏನು ಮಾಡ್ತೀರಾ, φ1 ಮೈನಸ್ φ2 ಫೈಂಡ್ ಔಟ್ ಮಾಡ್ತೀರಾ. ಇಷ್ಟೇ ಇದ್ರದ್ದು. ಇನ್ ಕೇಸ್ ಆರ್ಥೋಗೋನಲ್ ಅಂತ ಅಂದರೆ ನಮಗೆ ಆನ್ಸರ್ ಗೊತ್ತಿರುತ್ತೆ, π/2ನೇ ಆಗಿರುತ್ತೆ. ಇನ್ ಕೇಸ್ ಆರ್ಥೋಗೋನಲ್ ಅಂತ ಕೇಳಿಲ್ಲ ಅಂತಂದರೆ ಅದು π/2 ಆಗಿರ್ಬೋದು ಅಥವಾ π/2 ಅಲ್ದೆಲ್ಲ ಇರ್ಬೋದು. ದಟ್ ಮೀನ್ಸ್ ಬೇರೆ ಆ್ಯಂಗಲ್ಲು ಕೂಡ ಬರ್ಬೋದು. ಓಕೆ, ಇದನ್ನು ನೀವು ಕನ್ಫರ್ಮಾಗಿ ಓದ್ಕೊಳ್ಳಿ, ಈಸಿ ಇದೆ.
ಏನಿಲ್ಲ. ನೆಕ್ಸ್ಟ್ ಥರ್ಡ್ ಟೈಪು ಒಂದು ಸೆಕೆಂಡ್ ಟೈಪ್ ಆಫ್ ಪ್ರಾಬ್ಲಮ್, ಇದು ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ಅಂತ ಅಂದ್ಕೊಳ್ಳೋಣ. ಸೆಕೆಂಡ್ ಟೈಪ್ ಏನು, ಪೆಡಲ್ ಈಕ್ವೇಷನ್. ಪೆಡಲ್ ಈಕ್ವೇಷನನ್ನು ಫೈಂಡ್ ಔಟ್ ಮಾಡೋದು. ಇದನ್ನು ಕೇಳಿದ್ದಾರೆ. ಸೊ ಏನಂತ ಕೇಳ್ತಾರೆ ಅಂತ ಅಂದರೆ, ಫೈಂಡ್ ದ ಪೆಡಲ್ ಈಕ್ವೇಷನ್ ಆಫ್ ದ ಕರ್ವ್ ಅಂತ ಕೇಳಿ ಯಾವುದೋ ಒಂದು ಕರ್ವ್ ಫಾರ್ಮೆಟಲ್ಲಿ ಕೊಟ್ಟಿರ್ತಾರೆ. ಬೇಸಿಕಲಿ ಪೆಡಲ್ ಈಕ್ವೇಷನ್ ಅಂತ ಅಂದರೆ ಏನು, ಯಾವುದೋ ಒಂದು ಪೋಲಾರ್ ಫಾರ್ಮೆಟಲ್ಲಿ ಇರುವಂತಹ ಒಂದು ಕ್ವಶನ್ ಯಾವ ಫಾರ್ಮೆಟಲ್ಲಿ ಇರುತ್ತೆ, ಆರ್ ಆ್ಯಂಡ್ ಥೀಟಾ ಅದರಲ್ಲಿ ಇರುತ್ತೆ. ಅದನ್ನು ಪೆಡಲ್ ಈಕ್ವೇಷನ್ನಿಗೆ ನಾವು ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ಅಲ್ಲಿ ಲಾಸ್ಟಲ್ಲಿ ಏನಿರಬೇಕು, ನಮಗೆ ಆರ್ ಮತ್ತು ಪಿ ಅನ್ನುವಂತಹ ಫಾರ್ಮೆಟಿಗೆ ನಾವು ತೊಗೊಂಬರ್ಬೇಕು. ಅಂದರೆ ಥೀಟಾನ ನಾವು ಎಲಿಮಿನೇಟ್ ಮಾಡಬೇಕು. ಅಂತಹ ಈಕ್ವೇಷನನ್ನು ನಾವು ಪೆಡಲ್ ಈಕ್ವೇಷನ್ ಅಂತ ಹೇಳ್ತೀವಿ. ಸೊ ಇದಕ್ಕೇನು ಮಾಡ್ತೀರಾ, ಇಲ್ಲೂ ಅಷ್ಟೇ ಯಾವುದೋ ಒಂದು ಕರ್ವನ್ನು ಕೊಟ್ಟಿರ್ತಾರೆ. ಅದಕ್ಕೂ ನಾವು ಫೈಯನ್ನು ಫೈಂಡ್ ಔಟ್ ಮಾಡ್ಕೋತೀವಿ. ಫೈಯನ್ನು ಫೈಂಡ್ ಔಟ್ ಮಾಡ್ಕೊಂಡ ನಂತರ ನಾವು ಒಂದು ಈಕ್ವೇಷನನ್ನು ಯೂಸ್ ಮಾಡ್ತೀವಿ. ದಟ್ ಈಸ್ ಪೆಡಲ್ ಈಕ್ವೇಷನ್. ಏನಂತ, P = R sin φ. ಈ ಫಾರ್ಮೆಟನ್ನು ಯೂಸ್ ಮಾಡಿಕೊಂಡು ಇಲ್ಲಿ 5 ಬಂದಿರೋದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸಬ್ಸ್ಟಿಟ್ಯೂಷನ್ ಮಾಡಾದಮೇಲೆ ಲಾಸ್ಟಲ್ಲಿ ಫೈನಲ್ ಆನ್ಸರ್ ನಮಗೇನಾಗಿರಬೇಕು, ಅಲ್ಲಿ ಆರ್ ಮತ್ತು ಪಿ ಫಾರ್ಮೆಟಲ್ಲಿ ಆ ಈಕ್ವೇಷನ್ ಇರಬೇಕು. ಅಂದರೆ ಥೀಟಾನ ನಾವು ಎಲಿಮಿನೇಟ್ ಮಾಡ್ತೀವಿ. ಸಿಂಪಲ್ ಆಗಿದೆ. ಪೆಡಲ್ ಈಕ್ವೇಷನ್ ಅಂತ ಅಂದರೆ ಇಲ್ಲಿವರೆಗೆ ಮಾಡ್ತೀರಾ, ಇದು ಮಾಡೋದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀರಾ. ಸೊ ಫುಲ್ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಕೂಡ ನಿಮಗೆ 7 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ ಅಂತ ಅಂದರೆ 3 ಮಾರ್ಕ್ಸ್. ಸೊ ಇದು ಕೂಡ ಅಷ್ಟೇ. ಇಲ್ಲಿ ಹೇಗೆ ಫೈಯನ್ನು ಯೂಸ್ ಮಾಡ್ತೀವೋ, ಫೈಯನ್ನು ನಾವು ಫೈಂಡ್ ಔಟ್ ಮಾಡ್ತೀವೋ, ಇಲ್ಲೂ ಕೂಡ ನಾವು ಪೆಡಲ್ ಈಕ್ವೇಷನ್ ಅಂತ ಕೇಳ್ತಿದ್ದಾರೆ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಈಕ್ವೇಷನನ್ನು ಕೊಟ್ಟಿರ್ತಾರೆ, ಅದಕ್ಕೆ ನಾವು ಫೈಯನ್ನು ಕಂಡುಹಿಡ್ಕೋಬೇಕು. ಫೈಯನ್ನು ಕಂಡುಹಿಡ್ಕೊಂಡಾದ್ಮೇಲೆ ಈ ಈಕ್ವೇಷನನ್ನು ಯೂಸ್ ಮಾಡಬೇಕು. P = R sin φ. ಇಲ್ಲಿ ಫೈಯನ್ನು ಫೈಂಡ್ ಔಟ್ ಮಾಡಿರ್ತೀವಲ್ಲ, ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ. ಫೈನಲಲ್ಲಿ ಆನ್ಸರನ್ನು ಆರ್ ಮತ್ತು ಪಿ ಅಲ್ಲಿ ಇಡ್ತೀರಾ. ಇಷ್ಟು ಸೆಕೆಂಡ್ ಟೈಪ್ ಆಫ್ ಪ್ರಾಬ್ಲಮ್. ಥರ್ಡ್ ಟೈಪ್ ಏನು, ರೇಡಿಯಸ್ ಆಫ್ ಕರ್ವೇಚರನ್ನು ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ಇರೋದೇ 2 ಟೈಪ್ಸ್, ಒಂದು ಕಾರ್ಟೇಷಿಯನ್ ಫಾರ್ಮೆಟು, ಒಂದು ಪೋಲಾರ್ ಫಾರ್ಮೆಟು. ಸೊ ಇಷ್ಟೇ ಇರೋದು ಮಾಡ್ಯೂಲ್ 1ಅಲ್ಲಿ. 4 ಡೆರಿವೇಷನ್ನು, 4 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಡೆರಿವೇಷನಿಂದ ಅಂತೂ ಕನ್ಫರ್ಮ್ 7 ಮಾರ್ಕ್ಸ್ ಬರುತ್ತೆ. ಈ ಪ್ರಾಬ್ಲಮ್ಸಲ್ಲಿ ನಿಮಗೆ ಇದೇ ಕನ್ಫರ್ಮಾಗಿ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ಇಷ್ಟರಲ್ಲೇ ಯಾವ್ದು ಬೇಕಾದರೂ ಕೊಡ್ಬೋದು. ಇಲ್ಲಿ ಪ್ಲಸ್ ಏನಂತ ಅಂದರೆ ಲ್ಯಾಬ್ ಕ್ವಶನ್ ಇಲ್ಲಿಗೆ ಬಿಲಾಂಗ್ ಆಗಿರುತ್ತೆ. ಇನ್ ಕೇಸ್ ನೀವು ಲ್ಯಾಬಲ್ಲಿ ತರೋ ಆಗಿದ್ದೀರಾ, ಫಸ್ಟ್ ಮಾಡ್ಯೂಲಲ್ಲಿ ಲ್ಯಾಬಿಗೆ ರಿಲೇಟೆಡ್ ಆಗಿರುವಂತಹ ಕ್ವಶನಿಗೆ ತರೋ ಆಗಿದ್ದರೆ ಇದನ್ನು ಅಟೆಂಡ್ ಮಾಡಿ. ಇಲ್ಲ ಅಂತಂದರೆ ಬೆಟರ್ ಟು ಗೋ ವಿತ್ ಫಸ್ಟ್ ಕ್ವಶನ್. ಓಕೆ, ಲ್ಯಾಬಲ್ಲಿ ಕನ್ಫರ್ಮ್ ಆಗಿದ್ದರೆ ಸೆಕೆಂಡ್ ಕ್ವಶನ್ ಅಟೆಂಡ್ ಮಾಡಿ. ಇಲ್ಲ ಅಂತಂದರೆ ಫಸ್ಟ್ ಕ್ವಶನನ್ನು ಅಟೆಂಡ್ ಮಾಡಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಫಸ್ಟ್ ಮಾಡ್ಯೂಲ್. ಥ್ಯಾಂಕ್ ಯು.